ಹರಿ ಓಂ ನಮಸ್ತೆ. ನಾನು ನಿಮ್ಮ ಆಶಿಕ್ ಅಗ್ರಿ ಸ್ಟಾರ್ಸ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನ್ನ ಈ ವಿಡಿಯೋಗೆ ಅಟ್ಲೀಸ್ಟ್ ಒಂದು 10 ಲೈಕ್ ಆದರೂ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ. ಏನಂದರೆ ಇವತ್ತೊಂದು ಹೊಸ ರೀತಿಯ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಅನ್ನ, ಸಾಮಾನ್ಯವಾಗಿ ಅನ್ನ ಎಲ್ಲರಿಗೂ ಗೊತ್ತು, ಅಕ್ಕಿಯಿಂದ ಅನ್ನ. ಆದರೆ ನಾನು ಇದರಲ್ಲಿ ಹೊಸ ರೀತಿಯಾಗಿ ತೋರಿಸ್ತಿದ್ದೀನಿ. ಒಲೆಯಿಂದ ಮಾಡಿರುವಂತಹ ಅನ್ನ ನೋಡಿ. ಇದು ಅಕ್ಕಿ, ಕೆಂಪಕ್ಕಿನ ನಾನು ಬೇಯೋದಕ್ಕೆ ಹಾಕಿದ್ದೀನಿ. ಕೆಂಪು ಬುಕ್ತಿ ಅಂತ. ಇದನ್ನು ನಾನು ಒಲೆಯಲ್ಲೇ ಬೇಯಿಸ್ತಾ ಇರೋದು. ಅಂದರೆ ಈ ಕುಕ್ಕರಲ್ಲಿ ಮಾಡಿರುವಂಥ ಅನ್ನನ ಸಾಮಾನ್ಯ ಎಲ್ಲರೂ ರುಚಿ ನೋಡಿರ್ತಾರೆ. ಆದರೆ ಒಲೆಯ ಬೆಂಕಿಯಲ್ಲಿ ಚೆನ್ನಾಗಿ ಬೇಯುವಂಥ ಅನ್ನ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಒಲೆಯ ಬೆಂಕಿಯಲ್ಲಿ ಎರಡೆರಡು ರೀತಿಯ ಪದಾರ್ಥನ ತಗೋಬೋದು ನಾವು, ಅಂದರೆ ಸಿಕ್ಕುತ್ತೆ. ಅದೇ ನಾವು ಕುಕ್ಕರ್ ಅನ್ನದಲ್ಲಿ ಬರೀ ಅನ್ನ ಒಂದೇ ಸಿಕ್ಕುತ್ತೆ. ಇದರಲ್ಲಿ ನೋಡಿ, ಅನ್ನ ಬೆಂದಿರೋದು ನಾವು ನೋಡ್ಬೋದು. ಬೆಂದಿದೆ ಅಂದ ತಕ್ಷಣವೇ ನಾವು ಗೊತ್ತಾದ ತಕ್ಷಣ ನಾವು ಹೇಗೆ ಹಳ್ಳಿ ಮಹಿಳೆಯರು ಒಲೆಯಲ್ಲಿಂದ ತೆಗೆದು ಬಿಸಿ ಬಿಸಿ ಇರೋದನ್ನು ಹೇಗೆ ಬಸಿತೀವಿ ನೋಡಿ. ಅಂದರೆ ಇದಕ್ಕೆ ಬಸಿಯೋದು ಅನ್ನೋದು, ಅನ್ನ ಬಸಿಯೋದು ಅಂತ ಹೇಳೋದು. ನಾವು ಬಿಸಿ ಬಿಸಿ ಇರೋಂಥ ಪಾತ್ರೆಯಿಂದ ತೆಗೆದು ಇಟ್ಕೊಂಡು ಬಸಿಬೇಕು. ಅಂದರೆ ಒಂದು ಚೂರು ನಮ್ಮ ಕೈ ತಪ್ಪಿದ್ರು ಸಹಿತ ಕೈ ಮೇಲೆ ಆ ತಿಳಿ ಬಿದ್ದು ಕೈ ಸುಟ್ಟೋಗೋ ಚಾನ್ಸಸ್ಸಲ್ಲಿರುತ್ತೆ. ಆದರೂ ಸಹಿತ ಮಹಿಳೆಯರು ಅನ್ನನ ಈ ಥರ ಮಾಡಿ ಒಲೆಯಲ್ಲೇ ಮಾಡಿ ಬಸಿತೀವಿ. ಎಷ್ಟು ಖುಷಿ ಅಂದರೆ ಅದೇನು ಕಷ್ಟ ಅಂತ ನಾವು ಹೇಳೋಲ್ಲ, ಆದರೂ ಅದರಲ್ಲಿರೋ ಖುಷಿ ಎಷ್ಟು ಚೆನ್ನಾಗಿರುತ್ತೆ. ತುಂಬ ದೊಡ್ಡ ಪಾತ್ರೆ ಅಂದರೆ ತುಂಬ ಕಷ್ಟ ಆಗುತ್ತೆ ಬಿಟ್ಟರೆ, ಇಲ್ಲಾಂದರೆ ಬಸಿಯೋದ್ರಿಂದ ಅನ್ನದಲ್ಲಿರುವ ಸಿಹಿ ಅಂಶ ಸಹಿತ ಹೊರಗಡೆ ಹೋಗುತ್ತೆ. ಈ ಶುಗರಿನವರಿಗೂ ಸಹಿತ ಶುಗರಿನ ಅಂಶ ಕಡಿಮೆ ಇರುತ್ತೆ ಅನ್ನದಲ್ಲಿ ಈ ಥರ ಬಸಿಯೋದ್ರಿಂದ. ಅದೇ ಕುಕ್ಕರ್ ಅನ್ನದಲ್ಲಿ ಸಿಹಿ ಅಂಶ ತುಂಬ ಜಾಸ್ತಿ ಇರುತ್ತೆ, ತಿಳಿ ಸಹಿತ ಅದರೊಳಗೆ ಇರುವುದರಿಂದ. ನೋಡಿ, ಈಗ ಅನ್ನ ಬಸ್ದು ಹೀಗೆ ನಾವು ಪಾತ್ರೆನ ಇಡ್ತೀವಿ. ಬಿಸಿ ಬಿಸಿನೇ ಇರುತ್ತೆ, ಕೈ ಸುಡೋ ಅಂತ ಇದ್ದರೂ ಆದರೂ ಅದನ್ನು ನೀಟಾಗಿ ಬಸಿಬೇಕು. ನೋಡಿ, ಇದೇ ತಿಳಿ ಅಂತ, ಅನ್ನದ ತಿಳಿ. ಇದರಿಂದ ಸಹಿತ ಇದನ್ನೂ ಸಹಿತ ಉಪ್ಪು ಹಾಕ್ಕೊಂಡು ಕುಡಿದ್ರೆ ರುಚಿ ಇರುತ್ತೆ. ನೋಡಿ, ಇದು ಅನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ. ನೋಡಿ, ಕೆಂಪಕ್ಕಿ ಅನ್ನ ಎಷ್ಟು ಚೆಂದ ಬೆಂದಿರುತ್ತೆ ಅಲ್ವಾ? ಇದು ಹೊಸ ರೀತಿಯ ವಿಡಿಯೋ. ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಆಯಿತಾ? ಧನ್ಯವಾದಗಳು.